ಆದ್ಯ ವಚನಕಾರ ದೇವರ ದಾಸಿಮಯ್ಯ ಜಯಂತಿ ಆಚರಣೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರ ಧಾರವಾಡ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯೋಗದಲ್ಲಿ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆದ್ಯ ವಚನಕಾರ ಶ್ರೀ ದೇವರ ದಾಸಿಮಯ್ಯರವರ ಜಯಂತಿಯನ್ನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ದೇವಾಂಗ ಸಮಾಜದ ಜಿಲ್ಲಾ ಅಧ್ಯಕ್ಷರಾದ ರವಿ ಲೋಲಿ, ಜಗದೀಶ್ ಜವಳಿ, ದೇವಾಂಗ ಸಮಾಜದ ಕಾರ್ಯದರ್ಶಿಗಳಾದ ರವೀಂದ್ರ ಲೋಲೆನವರ್ ಸೇರಿದಂತೆ ಸಮುದಾಯದ ಹಿರಿಯರು, ಮುಖಂಡರು ಅನೇಕರು ಉಪಸ್ಥಿತರಿದ್ದರು. ದೇವರ ದಾಸಿಮಯ್ಯ ಜಯಂತಿ ಇವತ್ತು 23/6/26 ಹುಬ್ಬಳ್ಳಿ ಸಮಾಜ ಹಾಗೂ ಧಾರವಾಡ ಸಮಾಜ ಎಲ್ಲ ಸಮಾಜವರು ಕೂಡಿಕೊಂಡು ಇದೊಂದು ಕಾರ್ಯಕ್ರಮ ಮಾಡಿದ್ದು ಬಹಳ ಸಂತೋಷ ಆಯಿತು. ದೇವಾಂಗ ಸಮುದಾಯದ ದೇವಾಂಗ ದಾಸಿಮಯ್ಯ ಅಂತ ಹೇಳುತ್ತೇವೆ. ಹಾಗೆ ನಾವು ದೇವರ ದಾಸಿಮಯ್ಯ ಜಯಂತಿಯನ್ನು ಇಂದು ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಧಾರವಾಡ ದೇವಾಂಗ ಸಮಾಜದ ಎಲ್ಲ ಸಮಾಜದ ಸದಸ್ಯರು ಹಾಗೂ ಕಮಿಟಿ ಸದಸ್ಯರು ಎಲ್ಲರೂ ಸೇರಿಕೊಂಡು ಇವತ್ತು 1047ನೇ ಜಯಂತಿಯನ್ನು ಇವತ್ತು ದೇವರ ದಾಸಿಮಯ್ಯರ ಜಯಂತಿಯನ್ನು ಮಾಡಿದ್ದೇವೆ. ಈ ಸಮಾಜದ ಕಾರ್ಯಕ್ರಮಕ್ಕೆ ಎಲ್ಲ ಮುಖ್ಯ ಅತಿಥಿಗಳು ಆಗಮಿಸಿದರು ಹಾಗೂ ನಮ್ಮ ಸಮಾಜ ಬಾಂಧವರು ಹಾಗೂ ಸಮಾಜದ ಕಮಿಟಿಯವರು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲು ಶ್ರಮಿಸಿದ್ದಾರೆ. ಅವರಿಗೆಲ್ಲರಿಗೂ ಧಾರವಾಡ ದೇವಾಂಗ ಸಮಾಜದ ವತಿಯಿಂದ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳುತ್ತೇನೆ. ರವಿ ಲೋಲಿ, ಧಾರವಾಡ ದೇವಾಂಗ ಸಮಾಜದ ಅಧ್ಯಕ್ಷರು. ದೇವರ ದಾಸಿಮಯ್ಯನವರ ಜಯಂತಿ 1047ನೇ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಬಹಳ ಸಂತೋಷ ಆಗ್ತದೆ, ಭಾಳ ಖುಷಿ ಆಗ್ತದೆ ನಮಗೆ. ಒಂದು ಏನಪ್ಪ ಅಂತಂದ್ರೆ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆಯವರು ಇದನ್ನು ಪ್ರತಿ ವರ್ಷದಂತೆ ಮಾಡಿದ್ದಾರೆ. ಒಳ್ಳೆಯ ಕಾರ್ಯಕ್ರಮ. ಈ ಒಂದು ದಿಶೆ ಒಳಗೆ ನಮ್ಗೆ ನೇಕಾರಿಗೆ ಆಗುವಂಥ ಬದುಕನ್ನು ನಾವು ಕಟ್ಟಿಕೊಡ್ಬೇಕಪ್ಪ ಅಂತಂದ್ರೆ ನಾವು ನೇಕಾರಿಗೆ ಏನೆಲ್ಲ ಸವಲತ್ತುಗಳನ್ನು ಕೊಟ್ಟಾರಲ್ಲ, ಆಯಾ ನೇಕಾರರ ಮಕ್ಕಳಿಗೂ ಕೂಡ ಶಿಕ್ಷಣ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡ್ಬೇಕು. ಮುಂದೆ ಹೋಗುವಂಥ ಮಕ್ಕಳಿಗೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಆಮೇಲೆ ನೇಕಾರರ ಒಂದು ಬದುಕು ಈಗ ಮೊನ್ನೆ ತಾನು ನಮಗೆ ಹುಬ್ಳ್ಯಾಗ ಒಂದು ಬೆಳಗಾವದೊಳಗೆ ಒಂದು ಖುಷಿ ಆಯ್ತು. ನಮ್ಮ ನೇಕಾರದ ಒಬ್ಬ ಹೆಣ್ಮಗಳನ್ನು ಮೇಯರ್ನಾಗಿ ಮಾಡಿದಾರಲ್ಲಿ, ಮಹಾಪೌರಕ್ಕೆ ಮಾಡಿದ್ದಾರೆ, ಪ್ರೀತಿ ಕಾಮ್ಕರ್ ಅಂತೇಳಿ ಭಾಳ ಖುಷಿ ಆಯ್ತು. ಈ ಸಂದರ್ಭದಲ್ಲಿ ವಚನಕಾರ ಜಯಂತಿಯವರ ನಿಮಿತ್ತ ಆ ಕಾಮ್ಕರ್ ಅವರಿಗೂ ಕೂಡ, ಪ್ರೀತಿ ಕಾಮ್ಕರ್ ಅವರಿಗೂ ಎಲ್ಲ ಸಮಾಜದ ಬಂದೇವಲ್ಲ ಇವತ್ತು ಅವರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಯಾಕಂದ್ರೆ ನಮ್ಮವರೇ ಆದಂಥ ಮಹಾಪೌರರು ಅಲ್ಲೇ ಬೆಳಗಾವಿ ಜಿಲ್ಲೆ ಅನ್ನೋ ಒಂದು ಸ್ಥಾನದೊಳಗೆ ನಿಂತು ಆಳ್ತಾರಂದ್ರೆ ನಮಗೆ ಹೆಮ್ಮೆ. ಅದೇ ರೀತಿ ನೇಕಾರ ಸಮಾಜದವರು ಎಲ್ಲರಿಗೂ ಒಂದೊಂದು ಭಾಳಷ್ಟು ಸ್ಥಾನಗಳನ್ನು ಕೊಟ್ಟಾರೆ. ಈ ಸ್ಥಾನ ತೊಗೊಂಡು ಕೂಡ್ರಬೇಡ್ರಿ, ನೀವು ಸ್ಥಾನವನ್ನು ನಮ್ಮ ದೇವಾಂಗ ಸಮಾಜದವನ್ನು ಎತ್ತರ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ ಅನ್ನುವಂಥ ಮಾತನ್ನು ಸರ್ಕಾರಕ್ಕೆ ನಾನು ಕೇಳ್ಕೊತೇನೆ. ಸರ್ಕಾರನೂ ಭಾಳಷ್ಟು ನಮಗೆ ಗಮನ ಕೊಟ್ಟತಿಲ್ಲ ಅಂತಲ್ಲ, ಆದರೂ ಕೂಡ ನಮ್ಮ ದೇವಾಂಗ ಸಮಾಜಕ್ಕೆ ಇನ್ನೂ ಸವಲತ್ತುಗಳನ್ನು ಕೊಟ್ಟು ಈ ಸಮಾಜದ ಉದ್ಧಾರದ ಕೆಲಸ ಮಾಡಬೇಕು. ಯಾಕಂದ್ರೆ ಆದ್ಯ ವಚನಕಾರ ಇವತ್ತು ನಮಗೆ ಬಟ್ಟೆಯನ್ನು ನೇಯ್ದು ಕೊಡುವಂಥ ಒಂದು ಕೆಲಸ ಅದಾರಪ್ಪ ಅಂದರೆ ನೇಕಾರ ಸಮಾಜ ಇವತ್ತು ಬಟ್ಟೆಯನ್ನು ನೇಯಲಿಲ್ಲ ಅಂದ್ರೆ ಇವತ್ತು ನಮ್ಗೆ ಭಾಳಷ್ಟು ಒಂದು ತೊಂದರೆ ಆಗ್ತೈತಿ ಅನ್ನುವಂಥ ಮಾತನ್ನು ಭಾಳ ಕಳಕಳಿಯಿಂದ ನಾನು ಹೇಳ್ತೀನಿ. ಅದಕ್ಕೆ ನಮ್ಮ ನೇಕಾರ ಸಮುದಾಯಕ್ಕೆ ನೀವು ಬೆಂಬಲ ಕೊಡ್ರಿ ಅನ್ನುವಂಥ ಮಾತನ್ನು ನಮ್ಮ ಅಧ್ಯಕ್ಷರ ಪರವಾಗಿ ಮತ್ತು ಎಲ್ಲ ಸಮಾಜದವರ ಪರವಾಗಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ ರೀ. ನನ್ನ ಹೆಸರು ಜಗದೀಶ್ ಜವಳಿ ಅಂಥೇಳಿ, ನಿವೃತ್ತ ಮುಖ್ಯೋಪಾಧ್ಯಾಯ. ದೇವರ ದಾಸಿಮಯ್ಯ ಜಯಂತಿಯನ್ನು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಆಚರಿಸ್ತಾರೆ. ಈ ಮುಂದಿನ ದಿನಗಳಲ್ಲೂ ಕೂಡ ಇದನ್ನು ಅತ್ಯಂತ ಒಂದು ವಿಜೃಂಭಣೆಯಿಂದ ಎಲ್ಲ ಸಾಕಷ್ಟು ಜನ ಸೇರಿ ಮುಂದುವರ್ಸ್ಕೊಳ್ತಾ ಹೋಗಬೇಕು. ಇವತ್ತು ನೇಕಾರದಿನ ಪರಿಸ್ಥಿತಿ ಇದಲ್ಲ, ರೈತರದ್ದು ಹೆಂಗೆ ಬೆಳೆಗೆ ಬೆಂಬಲ ಬೆಲೆಯನ್ನು ಘೋಷಿಸಿ ಏನು ಸರ್ಕಾರದ ಖರೀದಿ ಮಾಡ್ತದಲ್ಲ, ಹಂಗೆ ಒಂದು ಸರ್ಕಾರ ಕೂಡ ಅದನ್ನು ಇದು ನೇಕಾರರಿಂದ ಸೀರೆಗಳನ್ನು ಖರೀದಿ ಮಾಡಿ ಅದನ್ನು ವಿವಿಧ ಇಲಾಖೆಗಳಿಗೆ ಅದನ್ನು ಹಂಚುವಂಥ ವ್ಯವಸ್ಥೆ ಮಾಡಿ ತಾವೇ ಖರೀದಿ ಮಾಡಬೇಕಂತೇಳಿ ನಾನೆಲ್ಲ ಕೇಳಿಕೊಂಡು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.